ಹಾಯ್ ನಮಸ್ಕಾರ ಎಲ್ಲೋಕ್ಕೂ ಹೇಗಿದ್ದೀರಾ ಸೌಖ್ಯಲ್ಲ ಓಕೆ ನಾನು ದುರಂಧರ್ 2 ಸಿನಿಮಾವನ್ನು ನೋಡಿ ಬಂದೆ. ನೀವೆಲ್ಲ ನೋಡಿದರೆ ಕಮೆಂಟ್ ಒಂದು ಹಾಕಿ ಆಯಿತಾ. ದುರಂಧರ್ 1 ನೋಡಿ ದುರಂಧರ್ 2 ಸಿನಿಮಾವನ್ನು ನೋಡಬೇಕು. ಯಾಕಂತ ಹೇಳಿದರೆ ಅದು ಕಂಟಿನ್ಯೂಸ್ ಹಾಗೆ ಇರುತ್ತಲ್ವ. ಇದರಲ್ಲಿ ಪಕ್ಕಾ ರಿವೆಂಜ್ ಅಂತ ಹೇಳಿದರೆ ಅಂದರೆ 1ನಲ್ಲಿ ಏನುಂಟು ಅದಕ್ಕೆ ಡಬ್ಬಲ್ ರಿವೆಂಜ್ ಅಂತ ಇದ್ದೇ ಇರುತ್ತೆ. ಡಬ್ಬಲ್ ಅಂತಲ್ಲ, ನೀವೀಗ 2% ಕೊಟ್ಟರೆ ನಾವು 10ರಷ್ಟು ನಿಮಗೆ ಕೊಡ್ತೇವೆ, ನೀವು 10ರಷ್ಟು ಕೊಟ್ಟರೆ ನಾವು ಅದಕ್ಕೆ 100ರಷ್ಟು ನಾವು ರಿಟರ್ನ್ ಕೊಡ್ತೇವೆ ತಿರುವಂತು. ಆ ರೀತಿಯಲ್ಲಿ ರಿವೆಂಜ್ ಉಂಟು. ಪಕ್ಕಾ ರಿವೆಂಜ್ ಇದರಲ್ಲಿ ನೋಡಲಿಕ್ಕೆ ಇಲ್ಲ ಆಯಿತಾ. ನಾನು 10ಕ್ಕೆ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಕೂತವನು 5 ಕಾಲಕ್ಕೆ ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದಿದ್ದು. ಮ್ಯಾಕ್ಸಿಮಮ್ ತಿಳಿದರೆ 4 ಗಂಟೆಯ ಫಿಲ್ಮು. ಬಟ್ ಎಲ್ಲಿ ಕೂಡ ಬೋರ್ ಅನಿಸಲ್ಲ. ಸಿನಿಮಾ ಹಾಗೇ ಹೋಗ್ತಾ ಉಂಟು. ಮತ್ತು ಸಿನಿಮಾ ನೋಡೋರು ಕೂಡ ಉಂಟಲ್ಲ ಅಷ್ಟು ಸೈಲೆಂಟಾಗಿ ನೋಡ್ತಾಯಿದ್ರು. ನನಗೊಂದು ವಿಶೇಷ ಅದಂತ ಹೇಳಿದರೆ ಒಬ್ಬರು ಕೂಡ ಅಂದರೆ ಸಿನಿಮಾ ಟೈಟಲ್ ಕಾರ್ಡ್ ಅಂದರೆ ಹೆಸರೆಲ್ಲ ಬರುತ್ತಲ್ಲ ಅಲ್ಲಿ ತನಕ ಕೂಡ ಯಾರೂ ಕೂಡ ಹೇಳಲಿಲ್ಲ. ಫುಲ್ಲು ಜನ ಕೂತ್ಕೊಂಡು ನೋಡೋದೊಂದೇ ಆಗ್ತಾಯಿತ್ತು. ಸಿನಿಮಾ ಮುಗಿದ ಮೇಲೂ ಕೂಡ ಜನರು ಈಗ ಇಲ್ಲಂದ್ರೆ ನಾರ್ಮಲ್ ಸಿನಿಮಾ ಬಂದಾಗ ಸ್ವಲ್ಪ ಹೊತ್ತಾಗ ಹೋಗಿ ಹೇಳಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಆ ಥರ ಎಲ್ಲ ಇಟ್ಟ. ಇದರಲ್ಲಿ ಅಷ್ಟು ಇನ್ವಾಲ್ವ್ ಹೋಗಿದ್ರು ಜನರು ಕೂಡ. ನೀವು ಅಂದ್ಕೊಳ್ಳಿ 4 ಗಂಟೆಯ ಸಿನಿಮಾ, ಮ್ಯಾಕ್ಸಿಮಮ್ 4 ಗಂಟೆಯ ಸಿನಿಮಾ ಎಲ್ಲಾದರೂ ಇದ್ದಿರ್ಬೋದಾ ಗೊತ್ತಿಲ್ಲ. ರಿವೆಂಜ್ ತಿಳಿದರೆ ನೀವು ಅಂದ್ಕೊಳ್ಬೇಕು ಯಾವ ರೀತಿ ಇರ್ಬೋದು ತಿರುವಂಥದ್ದು. ಮಕ್ಕಳಿಗೆ 18 ವರ್ಷದ ಒಳಗಿನ ಮಕ್ಕಳಿಗೆಲ್ಲ ತೋರಿಸೋದು ತುಂಬ ತಪ್ಪಾಗ್ತದೆ, ತೋರಿಸಬಾರ್ದು ಈ ಥರದ ಸಿನಿಮಾಗಳನ್ನು. ಮತ್ತು ಪ್ರಾಯದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಈ ಥರದ ಸಿನಿಮಾಗಳನ್ನು ನೋಡಲಿಕ್ಕೆ ಅಂತ ಅನಿಸ್ಬೋದು. ಬಟ್ ಈ ಥರದ ಸಿನಿಮಾವನ್ನು ಅಂದರೆ ಇದು ರಿಯಾಲಿಟಿಗೆ ತುಂಬ ಹತ್ತಿರ ಆದಂಥ ಸಿನಿಮಾ ಅಂತ. ಇದು ನಾನು ಸಿನಿಮಾ ಥರ ನೋಡಬೇಕು ಹಾಗೆಲ್ಲ ಹೇಳ್ತಾರಲ್ಲ, ಬಟ್ ಈ ಸಿನಿಮಾ ಪಕ್ಕಾ ಒಂದು ಇದ್ದಿದ್ದನ್ನು ಇದ್ದಂಗೆ ತೋರಿಸಿದಂಗೆ ಉಂಟು. ಅಂದರೆ ಸಾಧಾರಣ ಮುಕ್ಕಾಲಂಶ ಆಗಿರುವ ಘಟನೆಗಳನ್ನೇ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಈಗ ಮುಂಬೈ ದಾಳಿ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಅದನ್ನೆಲ್ಲ ಹಂಗೆ ತೋರಿಸಿದ್ದಾರೆ. ಅಲ್ಲಿ ಏನೇನು ಮಾಡ್ತಾಯಿದ್ರು, ಯಾವ ರೀತಿ ಆಗಿತ್ತು, ಏನೇನು ಆಗಿದೆ ತಿಳುವಂಥದ್ದನ್ನು ಅಷ್ಟು ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಅಷ್ಟು ವೈಲೆನ್ಸ್ ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ಸ್ಟಾರ್ಟಿಗೆ ಡಿಸ್ಕ್ಲೈಮರ್ ಎಲ್ಲ ಹಾಕಿದ್ದಾರೆ, ಯಾರಿಗೆ ಸಂಬಂಧಪಟ್ಟದ್ದು ಏನು ಅಂತ ತಿಳುವಂಥದ್ದು ಡಿಸ್ಕ್ಲೈಮರ್ ಫಸ್ಟಿಗೆ ಹಾಕಿಬಿಟ್ಟಿದ್ದಾರೆ. ಬಟ್ ಆಲ್ಮೋಸ್ಟ್ ಇದು ಮುಕ್ಕಾಲಂಶ ರಿಯಲ್ ಆಗಿ ನಡೆದಿರುವಂತಹ ಘಟನೆ ಅಂತ ಹೇಳ್ಬೋದು. ಹಾಗಾಗಿ ರಿಯಲ್ ಆಗಿರುವಂತಹ ಕೆಲವು ಘಟನೆಗಳನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ತೋರಿಸ್ತಾರೆ. ನಾವು ಅಂದ್ಕೊಳ್ಬೋದು ನಮ್ಮ ನಾಡುವವರು ಅಥವಾ ನಮ್ಮ ಸೈನಿಕರು ಅಥವಾ ನಮ್ಮ ದೇಶಕಾಯ ಯೋಧರು ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ತಿರುವಂಥದ್ದನ್ನು ಒಂದು ಸಿನಿಮಾದ ಮುಖಾಂತರ ನಾವು ಇಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದರೆ ರಿಯಲ್ ಆಗಿ ಯಾವ ರೀತಿಯೆಲ್ಲ ಇರ್ಬೋದು ಅಂತಿರುವಂಥದ್ದು ನಾವು ಊಹೆ ಮಾಡ್ಬೋದು ಆಯಿತಾ. ಹಾಗಾಗಿ ಈ ಥರದ ಸಿನಿಮಾಕ್ಕೆಲ್ಲ ಸ್ವಲ್ಪ ಪರ ವಿರೋಧ ಎಲ್ಲ ಇರಬಾರ್ದು ಅಂತ ನನಗೆ ಅನಿಸ್ತಾ ಉಂಟು. ಈಗ ಇತ್ತೀಚೆಗೆ ರಮ್ಯಾ ಅವರು ಎಲ್ಲ ಈ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಮೇ ಬಿ ಅವರು ಮೋದಿ ಅವರನ್ನೆಲ್ಲ ತೋರಿಸಿದ್ದಾರೆ. ಮತ್ತು ಸ್ವಲ್ಪ ಇಂಡಿಯನ್ ಗೌರ್ಮೆಂಟ್ಗಳ ಬಗ್ಗೆ ಎಲ್ಲ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಏನು ರಾಜ್ಯಕ್ಕೆ ಆ ಥರ ಏನೋ ಮಾಡಿರ್ಬೋದು, ಆ ರೀತಿಯಲ್ಲಿ ಹೇಳಿರ್ಬೋದು. ಬಟ್ ನಾರ್ಮಲ್ ಜನರಿಗೆ ನೋಡುವಾಗ ಅಥವಾ ಒಬ್ಬ ಇಂಡಿಯನ್ ಆಗಿ ನೋಡುವಾಗ ಈ ಥರದ ಸಿನಿಮಾವನ್ನು ನಮಗೆ ಇದನ್ನು ಒಂದು ಅನುಭವ ಆಯಿತಾ, ಒಂದು ಎಕ್ಸ್ಪೀರಿಯನ್ಸ್ ಈ ಥರನೂ ಒಂದು ನಡೀತಾ ಉಂಟಲ್ವಾ ತಿರುವಂಥದ್ದನ್ನು ನಾವು ಒಂದು ಸಿನಿಮಾದ ಮುಖಾಂತರ ತಿಳಿಬೋದು ಅಂತ ಹೇಳಿದರೆ ಅಂದ್ಕೊಳ್ಳಿ ಸಿನಿಮಾ ಯಾವ ರೀತಿ ಇರ್ಬೋದು. ಮತ್ತು ರಿಯಲ್ ಆಗಿ ಆ ರೀತಿಯ ಘಟನೆಗಳೆಲ್ಲ ನಡೆದಾಗ ಅವರ ಪರಿಸ್ಥಿತಿ ಎಲ್ಲ ಹೀಗೆಲ್ಲ ಇರ್ಬೋದು ಅಂತಿರುವಂಥದ್ದು ನನಗೆ ಈ ಸಿನಿಮಾದಲ್ಲಿ ನೋಡುವಾಗ ಉಂಟಲ್ಲ. ಏನು ರಣವೀರ್ ಸಿಂಗ್ ಅವರು ಸಿನಿಮಾದಲ್ಲಿ ಈ ಇಂಡಿಯಾ ಬಿಟ್ಟು ಪಾಕಿಗೆ ಹೋಗುವಾಗ ಅವ್ರ ಜೊತೆ ಇರುವಂಥ ಒಂದು ಫೋಟೋವನ್ನು ಏನು ಬೆಂಕಿಯಲ್ಲಿ ಸುಟ್ಟು ಅವರು ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಅಲ್ಲಿಂದ ವಾಪಸ್ ಬರುವಾಗ ಏನು ಪಾಕಿಂದ ವಾಪಸ್ ಇಂಡಿಯಾಕ್ಕೆ ಬರುವಾಗ ಅಲ್ಲಿಯ ಒಂದು ಫೋಟೋವನ್ನು ಇವ್ರ ಜೊತೆ ಇರುವಂಥ ಒಂದು ಫೋಟೋವನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತಾರೆ ಆಯಿತಾ. ಅದನ್ನೆಲ್ಲ ನೋಡುವಾಗ ಸ್ವಲ್ಪ ಜಾಸ್ತಿ ಟಚ್ ಆಯಿತು ಅಂತ ಅನ್ನಿಸ್ತು ನನಗೆ ಎಸ್ಪೆಷಲಾಗಿ. ನಿಮಗೆ ಆ ಥರದ ಮೂಮೆಂಟ್ ಏನಾದರೂ ನೀವು ಸಿನಿಮಾ ನೋಡಿದರೆ ನಿಮಗೇನಾದರೂ ಆ ಥರದ ಮೂಮೆಂಟ್ಗಳು ನೆನಪಾದರೆ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಸಿನಿಮಾದ ಬಂದಾಗ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಮತ್ತು ತುಂಬ ವೈಲೆನ್ಸ್ ಕೂಡ ಆಗಿದೆ. ಈ ಥರದ ಸಿನಿಮಾಗಳು ಇಷ್ಟು ವೈಲೆನ್ಸ್ ಇರಲೇಬೇಕು ಅಂತ, ಅಂದರೆ ನೀನು ಏನು ಕೊಟ್ಟಿದ್ಯೋ ನಿನಗೆ 100ರಷ್ಟು ರಿಟರ್ನ್ ಕೊಡ್ತೀನಿ ಅಂತಿರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಈ ಥರದ ಸಿನಿಮಾಗಳಿಗೆ ನಾವು ಪರವಿರೋದಂತ ಬಿಟ್ಟು ನಮ್ಮ ದೇಶ ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೆ ಈ ಥರದ ಸಿನಿಮಾಗಳಿಗೆಲ್ಲ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಪರ ವಿರೋಧ ಹಾಗೆ ಹೀಗೆ ಅಂತಿರುವಂಥ ಏನು ಚರ್ಚೆಗಳನ್ನು ನಾವು ಮಾಡೋದಕ್ಕಿಂತ ಇಂತಹ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು ಈ ಸಿನಿಮಾದ ಬಗ್ಗೆ? ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಹಾಕಿ ಹೇಳ್ತಾ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತಿದ್ದೇನೆ. ನಮಸ್ಕಾರ. ಹಾಯ್ ನಮಸ್ಕಾರ ಎಲ್ಲೋಕ್ಕೂ ಹೇಗಿದ್ದೀರಾ ಸೌಖ್ಯಲ್ಲ ಓಕೆ ನಾನು ದುರಂಧರ್ 2 ಸಿನಿಮಾವನ್ನು ನೋಡಿ ಬಂದೆ. ನೀವೆಲ್ಲ ನೋಡಿದರೆ ಕಮೆಂಟ್ ಒಂದು ಹಾಕಿ ಆಯಿತಾ. ದುರಂಧರ್ 1 ನೋಡಿ ದುರಂಧರ್ 2 ಸಿನಿಮಾವನ್ನು ನೋಡಬೇಕು. ಯಾಕಂತ ಹೇಳಿದರೆ ಅದು ಕಂಟಿನ್ಯೂಸ್ ಹಾಗೆ ಇರುತ್ತಲ್ವ. ಇದರಲ್ಲಿ ಪಕ್ಕಾ ರಿವೆಂಜ್ ಅಂತ ಹೇಳಿದರೆ ಅಂದರೆ 1ನಲ್ಲಿ ಏನುಂಟು ಅದಕ್ಕೆ ಡಬ್ಬಲ್ ರಿವೆಂಜ್ ಅಂತ ಇದ್ದೇ ಇರುತ್ತೆ. ಡಬ್ಬಲ್ ಅಂತಲ್ಲ, ನೀವೀಗ 2% ಕೊಟ್ಟರೆ ನಾವು 10ರಷ್ಟು ನಿಮಗೆ ಕೊಡ್ತೇವೆ, ನೀವು 10ರಷ್ಟು ಕೊಟ್ಟರೆ ನಾವು ಅದಕ್ಕೆ 100ರಷ್ಟು ನಾವು ರಿಟರ್ನ್ ಕೊಡ್ತೇವೆ ತಿರುವಂತು. ಆ ರೀತಿಯಲ್ಲಿ ರಿವೆಂಜ್ ಉಂಟು. ಪಕ್ಕಾ ರಿವೆಂಜ್ ಇದರಲ್ಲಿ ನೋಡಲಿಕ್ಕೆ ಇಲ್ಲ ಆಯಿತಾ. ನಾನು 10ಕ್ಕೆ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಕೂತವನು 5 ಕಾಲಕ್ಕೆ ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದಿದ್ದು. ಮ್ಯಾಕ್ಸಿಮಮ್ ತಿಳಿದರೆ 4 ಗಂಟೆಯ ಫಿಲ್ಮು. ಬಟ್ ಎಲ್ಲಿ ಕೂಡ ಬೋರ್ ಅನಿಸಲ್ಲ. ಸಿನಿಮಾ ಹಾಗೇ ಹೋಗ್ತಾ ಉಂಟು. ಮತ್ತು
ಸಿನಿಮಾ ನೋಡೋರು ಕೂಡ ಉಂಟಲ್ಲ ಅಷ್ಟು ಸೈಲೆಂಟಾಗಿ ನೋಡ್ತಾ ಇದ್ದರು. ನನಗೊಂದು ವಿಶೇಷ ಅಂತ ಹೇಳಿದರೆ ಒಬ್ಬರು ಕೂಡ ಅಂದರೆ ಸಿನಿಮಾ ಟೈಟಲ್ ಕಾರ್ಡ್ ಅಂದರೆ ಹೆಸರೆಲ್ಲ ಬರುತ್ತಲ್ಲ ಅಲ್ಲಿ ತನಕ ಕೂಡ ಯಾರೂ ಕೂಡ ಹೇಳಲಿಲ್ಲ. ಫುಲ್ಲು ಜನ ಕೂತ್ಕೊಂಡು ನೋಡೋದೊಂದೇ ಆಗ್ತಾಯಿತ್ತು. ಸಿನಿಮಾ ಮುಗಿದ ಮೇಲೂ ಕೂಡ ಜನರು ಈಗ ಇಲ್ಲದ ನಾರ್ಮಲ್ ಸಿನಿಮಾ ಬಂದಾಗ ಸ್ವಲ್ಪ ಹೊತ್ತಾಗೋಗಿ ಹೇಳಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಆ ಥರ ಎಲ್ಲ ಇಟ್ಟ ಇದರಲ್ಲಿ ಅಷ್ಟು ಇನ್ವಾಲ್ವ್ ಹೋಗಿದ್ರು ಜನರು ಕೂಡ. ನೀವು ಅಂದ್ಕೊಳ್ಳಿ 4 ಗಂಟೆಯ ಸಿನಿಮಾ, ಮ್ಯಾಕ್ಸಿಮಮ್ 4 ಗಂಟೆಯ ಸಿನಿಮಾ ಎಲ್ಲಾದರೂ ಇದ್ದಿರ್ಬೋದಾ ಗೊತ್ತಿಲ್ಲ. ರಿವೆಂಜ್ ತಿಳಿದ್ರೆ ನೀವು ಅಂದ್ಕೊಳ್ಬೇಕು ಯಾವ ರೀತಿ ಇರ್ಬೋದು ತಿರುವಂಥದ್ದು. ಮಕ್ಕಳಿಗೆ 18 ವರ್ಷದ ಒಳಗಿನ ಮಕ್ಕಳಿಗೆಲ್ಲ ತೋರಿಸೋದು ತುಂಬ ತಪ್ಪಾಗ್ತದೆ, ತೋರಿಸಬಾರ್ದು ಈ ಥರದ ಸಿನಿಮಾಗಳನ್ನು. ಮತ್ತು ಪ್ರಾಯದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಈ ಥರದ ಸಿನಿಮಾಗಳನ್ನು ನೋಡಲಿಕ್ಕೆ ಅಂತ ಅನಿಸ್ಬೋದು. ಬಟ್ ಈ ಥರದ ಸಿನಿಮಾವನ್ನು ಅಂದರೆ ಇದು ರಿಯಾಲಿಟಿಗೆ ತುಂಬ ಹತ್ತಿರವಾದಂಥ ಸಿನಿಮಾ ಅಂತ. ಇದು ನಾನು ಸಿನಿಮಾವನ್ನು ಸಿನಿಮಾ ಥರ ನೋಡಬೇಕು ಹಾಗೆಲ್ಲ ಹೇಳ್ತಾರಲ್ಲ, ಬಟ್ ಈ ಸಿನಿಮಾ ಪಕ್ಕಾ ಒಂದು ಇದ್ದಿದ್ದನ್ನು ಇದ್ದಂಗೆ ತೋರಿಸಿದಂಗೆ ಉಂಟು. ಅಂದರೆ ಸಾಧಾರಣ ಮುಕ್ಕಾಲಂಶ ಆಗಿರುವ ಘಟನೆಗಳನ್ನೇ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಈಗ ಮುಂಬೈ ದಾಳಿ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಅದನ್ನೆಲ್ಲ ಹಂಗೆ ತೋರಿಸಿದ್ದಾರೆ. ಅಲ್ಲಿ ಏನೇನು ಮಾಡ್ತಾಯಿದ್ರು, ಯಾವ ರೀತಿ ಆಗಿತ್ತು, ಏನೇನು ಆಗಿದೆ ತಿಳುವಂಥದ್ದನ್ನು ಅಷ್ಟು ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಅಷ್ಟು ವೈಲೆನ್ಸ್ ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ಸ್ಟಾರ್ಟಿಗೆ ಡಿಸ್ಕ್ಲೈಮರ್ ಎಲ್ಲ ಹಾಕಿದ್ದಾರೆ, ಯಾರಿಗೆ ಸಂಬಂಧಪಟ್ಟದ್ದು ಏನು ಅಂತ ಹೇಳುವಂಥದ್ದು ಡಿಸ್ಕ್ಲೈಮರ್ ಫಸ್ಟಿಗೆ ಹಾಕಿಬಿಟ್ಟಿದ್ದಾರೆ. ಬಟ್ ಆಲ್ಮೋಸ್ಟ್ ಇದು ಮುಕ್ಕಾಲಂಶ ರಿಯಲ್ ಆಗಿ ನಡೆದಿರುವಂತಹ ಘಟನೆ ಅಂತ ಹೇಳ್ಬೋದು. ಹಾಗಾಗಿ ರಿಯಲ್ ಆಗಿರುವಂತಹ ಕೆಲವು ಘಟನೆಗಳನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ತೋರಿಸ್ತಾರೆ. ನಾವು ಅಂದ್ಕೊಳ್ಬೋದು ನಮ್ಮನ್ನು ಆಳುವವರು ಅಥವಾ ನಮ್ಮ ಸೈನಿಕರು ಅಥವಾ ನಮ್ಮ ದೇಶ ಕಾಯ ಯೋಧರು ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ತಿರುವಂಥದ್ದನ್ನು ಒಂದು ಸಿನಿಮಾದ ಮುಖಾಂತರ ನಾವು ಇಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದರೆ ರಿಯಲ್ ಆಗಿ ಯಾವ ರೀತಿಯೆಲ್ಲ ಇರ್ಬೋದು ಅಂತಿರುವಂಥದ್ದು ನಾವು ಊಹೆ ಮಾಡ್ಬೋದು ಆಯಿತಾ. ಹಾಗಾಗಿ ಈ ಥರದ ಸಿನಿಮಾಕ್ಕೆಲ್ಲ ಸ್ವಲ್ಪ ಪರ ವಿರೋಧ ಎಲ್ಲ ಇರಬಾರ್ದು ಅಂತ ನನಗೆ ಅನಿಸ್ತಾ ಉಂಟು. ಈಗ ಇತ್ತೀಚೆಗೆ ರಮ್ಯಾ ಅವರು ಎಲ್ಲ ಈ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಮೇ ಬಿ ಅವರು ಮೋದಿ ಅವರನ್ನೆಲ್ಲ ತೋರಿಸಿದ್ದಾರೆ, ಮತ್ತು ಸ್ವಲ್ಪ ಇಂಡಿಯನ್ ಗೌರ್ಮೆಂಟ್ಗಳ ಬಗ್ಗೆ ಎಲ್ಲ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಏನು ರಾಜ್ಯಕ್ಕೆ ಆ ಥರ ಏನೋ ಮಾಡಿರ್ಬೋದು, ಆ ರೀತಿಯಲ್ಲಿ ಹೇಳಿರ್ಬೋದು. ಬಟ್ ನಾರ್ಮಲ್ ಜನರಿಗೆ ನೋಡುವಾಗ ಅಥವಾ ಒಬ್ಬ ಇಂಡಿಯನ್ ಆಗಿ ನೋಡುವಾಗ ಈ ಥರದ ಸಿನಿಮಾವನ್ನು ನಮಗೆ ಇದನ್ನು ಒಂದು ಅನುಭವ ಆಯಿತಾ, ಒಂದು ಎಕ್ಸ್ಪೀರಿಯನ್ಸ್ ಈ ಥರನೂ ಒಂದು ನಡೀತಾ ಉಂಟಲ್ವಾ ತಿರುವಂಥದ್ದನ್ನು ನಾವು ಒಂದು ಸಿನಿಮಾದ ಮುಖಾಂತರ ತಿಳಿಬೋದು ಅಂತ ಹೇಳಿದರೆ ಅಂದ್ಕೊಳ್ಳಿ ಸಿನಿಮಾ ಯಾವ ರೀತಿ ಇರ್ಬೋದು, ಮತ್ತು ರಿಯಲ್ ಆಗಿ ಆ ರೀತಿಯ ಘಟನೆಗಳೆಲ್ಲ ನಡೆದಾಗ ಅವರ ಪರಿಸ್ಥಿತಿ ಎಲ್ಲ ಹೀಗೆಲ್ಲ ಇರ್ಬೋದು ಅಂತಿರುವಂಥದ್ದು. ನನಗೆ ಈ ಸಿನಿಮಾದಲ್ಲಿ ನೋಡುವಾಗ ಉಂಟಲ್ಲ, ಏನು ರಣವೀರ್ ಸಿಂಗ್ ಅವರು ಸಿನಿಮಾದಲ್ಲಿ ಈ ಇಂಡಿಯಾ ಬಿಟ್ಟು ಪಾಕಿಗೆ ಹೋಗುವಾಗ ಅವ್ರ ಜೊತೆ ಇರುವಂಥ ಒಂದು ಫೋಟೋವನ್ನು ಏನು ಬೆಂಕಿಯಲ್ಲಿ ಸುಟ್ಟು ಅವರು ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಅಲ್ಲಿಂದ ವಾಪಸ್ ಬರುವಾಗ ಏನು ಪಾಕಿಂದ ವಾಪಸ್ ಇಂಡಿಯಾಕ್ಕೆ ಬರುವಾಗ ಅಲ್ಲಿಯ ಒಂದು ಫೋಟೋವನ್ನು ಇವ್ರ ಜೊತೆ ಇರುವಂಥ ಒಂದು ಫೋಟೋವನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತಾರೆ ಆಯಿತಾ. ಅದನ್ನೆಲ್ಲ ನೋಡುವಾಗ ಸ್ವಲ್ಪ ಜಾಸ್ತಿ ಟಚ್ ಆಯಿತು ಅಂತ ಅನ್ನಿಸ್ತು ನನಗೆ ಎಸ್ಪೆಷಲಾಗಿ. ನಿಮಗೆ ಆ ಥರದ ಮೂಮೆಂಟ್ ಏನಾದರೂ ನೀವು ಸಿನಿಮಾ ನೋಡಿದರೆ ನಿಮಗೇನಾದರೂ ಆ ಥರದ ಮೂಮೆಂಟ್ಗಳು ನೆನಪಾದರೆ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಸಿನಿಮಾದ ಬಂದಾಗ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ಮತ್ತು ತುಂಬ ವೈಲೆನ್ಸ್ ಕೂಡ ಆಗಿದೆ. ಈ ಥರದ ಸಿನಿಮಾಗಳು ಇಷ್ಟು ವೈಲೆನ್ಸ್ ಇರಲೇಬೇಕು ಅಂತ, ಅಂದರೆ ನೀನು ಏನು ಕೊಟ್ಟಿದ್ಯೋ ನಿನಗೆ 100ರಷ್ಟು ರಿಟರ್ನ್ ಕೊಟ್ಟೇ ಕೊಡ್ತೀನಿ ತಿರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಈ ಥರದ ಸಿನಿಮಾಗಳಿಗೆ ನಾವು ಪರವಿರೋದಂತ ಬಿಟ್ಟು ನಮ್ಮ ದೇಶ ನಾವೆಲ್ಲರೂ ಒಟ್ಟಾಗಿರಬೇಕು ತಿರುವಂತಹ ಒಂದು ಉದ್ದೇಶಕ್ಕೆ ಈ ಥರದ ಸಿನಿಮಾಗಳಿಗೆಲ್ಲ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಪರ ವಿರೋಧ ಹಾಗೆ ಹೀಗೆ ಅಂತಿರುವಂಥ ಏನು ಚರ್ಚೆಗಳನ್ನು ನಾವು ಮಾಡೋದಕ್ಕಿಂತ ಇಂತಹ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು ಈ ಸಿನಿಮಾದ ಬಗ್ಗೆ? ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಹಾಕಿ ಹೇಳ್ತಾ, ತುಂಬ ಚೆನ್ನಾಗಿತ್ತು, ಎಲ್ಲರೂ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತಿದ್ದೇನೆ.